ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಧಿಕ ಮಾಸದ ಜ್ಯೇಷ್ಠ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ, ಯಾವಾಗ ಅಂತ್ಯ, ಯಾವ ದೀಪಾರಾಧನೆ ಮಾಡಬೇಕು, ಯಾವ ದಾನ ಮಾಡಬೇಕು ಎಲ್ಲವನ್ನು ಕೂಡ ಈ ಹಿಂದೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾದಂಥ ಕೆಲವು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಇದನ್ನು ಈ ಅಧಿಕ ಮಾಸದ ಹುಣ್ಣಿಮೆ ದಿವಸ ನೀವು ತಪ್ಪದ ಪ್ರತಿಯೊಬ್ಬರು ಕೂಡ ಮಾಡಿ ನೋಡಿ. ಸಾಕಷ್ಟು ಬದಲಾವಣೆಗಳನ್ನು ನೀವು ಖಂಡಿತವಾಗ್ಲೂ ನೋಡ್ತೀರಾ. ಸ್ನೇಹಿತರೆ, ನಾನು ಹಿಂದೆ ಕೂಡ ತಿಳಿಸ್ಕೊಟ್ಟಿದ್ದೆ, ಈ ಮಹಾಲಕ್ಷ್ಮಿ ಪೂಜೆಗೆ ಪ್ರಶಸ್ತವಾದಂಥ ದಿವಸ ಅಂತ ಹೇಳಿದ್ರೆ ಹಾಗೂ ಅತಿ ಹೆಚ್ಚು ಫಲ ಕೊಡುವಂಥ ದಿವಸ ಅಂತ ಹೇಳಿದ್ರೆ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡುವಂತಹ ಲಕ್ಷ್ಮೀ ಪೂಜೆ, ಇನ್ನೊಂದು ಹುಣ್ಣಿಮೆ, ಪ್ರತಿ ತಿಂಗಳು ಬರುವಂಥ ಹುಣ್ಣಿಮೆ. ಅದರಲ್ಲೂ ಕೂಡ ಈ ಬಾರಿ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಹುಣ್ಣಿಮೆ ಬರ್ತಾ ಇರೋದು ಅತ್ಯಂತ ಶ್ರೇಷ್ಠ. ಎಲ್ರಿಗೂ ತಿಳಿದಿರುವಂತೆ ಈ ಅಧಿಕ ಮಾಸದಲ್ಲಿ ಮಾಡುವಂಥ ಪೂಜೆ, ವಿಶೇಷ ದೀಪಾರಾಧನೆ, ಜಪ, ಮಂತ್ರ ಎಲ್ಲಕ್ಕೂ ಕೂಡ ಅತಿ ಹೆಚ್ಚು ಅಂದರೆ ಅಧಿಕವಾದಂಥ ಫಲಗಳು ಸಿಗುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ದಿವಸ ನೀವು ಹಿಂದೆ ತಿಳಿಸ್ಕೊಟ್ಟಂಥ 33 ದೀಪಾರಾಧನೆ ಇರಬಹುದು, ದಾನಗಳಿರ್ಬೋದು, ಅದ್ರ ಜೊತೆಗೆ ನಾನು ಹೇಳೋಂಥ ಕೆಲವು ಸರಳ ವಿಧಾನಗಳನ್ನು ನೀವು ಅನುಸರಿಸೋದ್ರಿಂದ ತುಂಬಾ ಒಂದು ಫಲವನ್ನು ನೋಡ್ತೀರಾ. ಅದೇನು ಅಂತ ಹೇಳಿದ್ರೆ, ನೀವು ಮಹಾಲಕ್ಷ್ಮಿ ಪೂಜೆಯನ್ನು ಶನಿವಾರ ಸಂಜೆ ಮಾಡೋದು ಅತ್ಯಂತ ಶ್ರೇಷ್ಠ. ಈ ದಿವಸ ಸಾಧ್ಯವಾಗದಿದ್ದರೆ ಭಾನುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಬಹುದು. ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇನಂತ ಹೇಳಿದ್ರೆ, ಪ್ರತಿ ಹುಣ್ಣಿಮೆನಲ್ಲೂ ಕೂಡ ಮಹಾಲಕ್ಷ್ಮಿಗೆ ಸಬ್ಬಕ್ಕಿ ಪಾಯಸ ಹಾಗೆ ಬಿಳಿ ಚಿತ್ರಾನ್ನವನ್ನು ನೈವೇದ್ಯವಾಗಿ ಇಟ್ಟು ನೀವು ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮಿಗೆ ಇದು ಅತ್ಯಂತ ಪ್ರಿಯವಾಗಿರೋದ್ರಿಂದ ನಿಮ್ಮ ಕೋರಿಕೆಗಳೆಲ್ಲ ಶೀಘ್ರವಾಗಿ ಈಡೇರುತ್ತೆ ಅಂತ. ಇದು ಖಂಡಿತವಾಗಿ ನೀವು ಪ್ರತಿ ತಿಂಗಳು ಕೂಡ ಪಾಲಿಸ್ತಾ ಬಂದು ನೋಡಿ, ನಿಮಗೆ ಖಂಡಿತ ಒಂದು ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಇನ್ನು ಪೂಜೆಯ ನಂತರದಲ್ಲಿ ನೀವು ವಿಶೇಷವಾಗಿ ಒಂದು ಚೆಂಬಿನಲ್ಲಿ ನೀರು, ಹಾಗೆ ಒಂದು ಗ್ಲಾಸ್ನಲ್ಲಿ ಹಾಲು, ಹಾಗೆ ಕತ್ತರಿಸಿದಂಥ ಹಣ್ಣುಗಳಾಗಿರಬಹುದು ಅಥವಾ ಇಡಿಯಾದಂಥ ಹಣ್ಣಾಗಿರಬಹುದು, ಎಲ್ಲವನ್ನ ಕೂಡ ನೀವು ತೆಗೆದುಕೊಂಡು ಹೋಗಿ ಚಂದ್ರನ ಬೆಳಕು ಬೀಳುವಂಥ ಜಾಗದಲ್ಲಿ, ಅಂದರೆ ನಿಮ್ಮ ಮನೆ ಬಾಲ್ಕನಿ ಅಥವಾ ನಿಮ್ಮ ಮನೆಯ ಟೆರೆಸ್, ಆ ಜಾಗದಲ್ಲಿ ಒಂದು ಶುದ್ಧವಾದ ಜಾಗದಲ್ಲಿ ಅದನ್ನು ಇಟ್ಕೊಂಡು ಆ ನೀರಿನಲ್ಲಿ ಬಿಳಿಯ ಹೂವು ಹಾಗೆ ಸ್ವಲ್ಪ ಅಕ್ಷತೆಯನ್ನು ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹಾಲನ್ನು 3 ಬಾರಿ ಅದರಲ್ಲಿ ಹಾಕಿಬಿಟ್ಟು ಆ ಒಂದು ಹಾಲು ಮತ್ತು ನೀರು ಇರುವಂಥ ಪಾತ್ರೆ ಏನಿದೆ ಅದಕ್ಕೆ ಮೊದಲು ಪೂಜೆಯನ್ನು ಮಾಡಿಬಿಟ್ಟು, ಅಂದರೆ ಕಡ್ಡಿಯನ್ನು ಬೆಳಗ್ಬಿಟ್ಟು ನೀವು ಆ ನಂತರದಲ್ಲಿ ಅದನ್ನು ಚಂದ್ರನಿಗೆ ಆರ್ಘ್ಯವನ್ನು ಕೊಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಆ ಚಂದ್ರನ ಬಲ ಏನಿದೆ ಅದು ಹೆಚ್ಚಾಗುತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ಚಂದ್ರ ಬಲ ಕಡಿಮೆ ಇದೆ ಅಥವಾ ಬಲಹೀನನಾಗಿದ್ದಾನೆ ಅಂತ ಹೇಳಿದ್ರೆ, ಇದರ ಪರಿಣಾಮವಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಮನಸ್ಸು ಅನ್ನೋದು ಹಿಡಿತದಲ್ಲಿ ಇರೋದಿಲ್ಲ, ಒಂದು ಸ್ಟೆಬಿಲಿಟಿ ಅನ್ನೋದು ಇರೋದಿಲ್ಲ, ಕೋಪ ಅತಿ ಹೆಚ್ಚಾಗಿ ಬರುವಂಥದ್ದು, ತಾಳ್ಮೆ ಅತಿ ಕಡಿಮೆ ಬರುವಂಥದ್ದು, ಈ ರೀತಿಯಾದಂಥ ಮಾನಸಿಕ ಗೊಂದಲಗಳು, ಈ ರೀತಿಯೆಲ್ಲ ಸಮಸ್ಯೆಗಳಿರುತ್ತೆ. ನೀವು ಈ ರೀತಿಯಾಗಿ ಚಂದ್ರನ ಬೆಳಕಿನಲ್ಲಿ ಆ ಹಾಲು ಹಣ್ಣನ್ನು ಇಟ್ಬಿಟ್ಟು ಚಂದ್ರನಿಗೆ ಆರ್ಘ್ಯವನ್ನು ಕೊಟ್ಟು ಆ ನಂತರದಲ್ಲಿ ಕೆಲ ಹೊತ್ತುಗಳ ಕಾಲ ಆ ಹಣ್ಣು ಮತ್ತು ಆ ಹಾಲು ಅದ್ರ ಜೊತೆಯಲ್ಲಿ ಸ್ವಲ್ಪ ಸಕ್ಕರೆಯನ್ನು ಕೂಡ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಎಲ್ಲವೂ ಕೂಡ ಚಂದ್ರನ ತತ್ವ ಆಗಿರೋದ್ರಿಂದ ಇವುಗಳನ್ನು ಇಟ್ಕೊಳ್ಳೋದ್ರಿಂದ ಚಂದ್ರನ ಬೆಳಕು ಅದರ ಮೇಲೆ ನೇರವಾಗಿ ಬಿದ್ದಾಗ ಆ ಚಂದ್ರನ ಬೆಳಕಿನಲ್ಲಿರುವಂಥ ಶಕ್ತಿ ಆ ಹಾಲು ಮತ್ತು ಹಣ್ಣಿನಲ್ಲಿ ಅದು ಸೇರಿಕೊಳ್ಳುತ್ತೆ. ಅದರಿಂದ ಆ ಚಂದ್ರನ ಬಲ ಅನ್ನೋದು ಹೆಚ್ಚಾಗುತ್ತೆ. ಆದ್ದರಿಂದ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆನಾದರೂ ಕೂಡ ಆ ಚಂದ್ರನ ಬೆಳಕಿನಲ್ಲಿ ಅದನ್ನು ಹಾಗೆ ಇಟ್ಬಿಟ್ಟು ಆ ನಂತರ ನೀವು ಮನೆಗೆ ಬಂದು ಮನೆ ಮಂದಿಯೆಲ್ಲ ಅದನ್ನು ಪ್ರಸಾದದ ರೂಪದಲ್ಲಿ ನೀವು ಸೇವನೆಯನ್ನು ಮಾಡಬೇಕಾಗತ್ತೆ. ಸಾಧ್ಯವಾದರೆ ಹುಣ್ಣಿಮೆಯ ದಿವಸ ಸಂಜೆ ನೀವು ಕನಿಷ್ಠ ಪಕ್ಷ ಒಂದು 10ರಿಂದ 15 ನಿಮಿಷನಾದರೂ ಕೂಡ ಧ್ಯಾನವನ್ನು ಮಾಡೋದು, ಅಂದರೆ ಒಂದು ಗಲಾಟೆ ಇಲ್ಲದೆ ಇರೋಂಥ ಸ್ಥಳದಲ್ಲಿ ಕೂತ್ಕೊಂಡು ನೀವು ನಿಶ್ಶಬ್ದವಾಗಿರೋಂಥ ಜಾಗದಲ್ಲಿ 10ರಿಂದ 15 ನಿಮಿಷ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಆ ಒಂದು ಮಾನಸಿಕ ಗೊಂದಲ ಏನಿದೆ, ಆ ಕೋಪ ಅತಿ ಹೆಚ್ಚಾಗಿ ಬರುವಂಥದ್ದು, ಮನಸ್ಸಿಗೆ ಸಂಬಂಧಪಟ್ಟಂಥ ಏನು ಸಮಸ್ಯೆಗಳಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ತಾಯಿ ಅಂತ ಹೇಳಿದ್ರೆ ಚಂದ್ರನ ತತ್ವನೇ ಆಗಿರೋದ್ರಿಂದ ಈ ದಿವಸ ನೀವು ಪೂಜೆಯನ್ನು ಮುಗಿಸಿದ ನಂತರದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ತಾಯಿ ಅಥವಾ ತಾಯಿ ಸ್ವರೂಪವಾದ ಹಿರಿಯರು ಯಾರಾದರೂ ಇದ್ದರೆ ಅವರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಅವರಿಗೆ ಆಶೀರ್ವಾದವನ್ನು ಅವರಿಂದ ನೀವು ತೆಗೆದುಕೊಳ್ಳೋದ್ರಿಂದ ಕೂಡ ನಿಮ್ಮ ಎಷ್ಟೋ ದೋಷಗಳು ಅನ್ನೋದು ಪರಿಹಾರ ಆಗುತ್ತೆ.
ಆದ್ದರಿಂದ ತಪ್ಪದೆ ಈ ಶನಿವಾರದ ದಿವಸ ಹುಣ್ಣಿಮೆಯ ರಾತ್ರಿನಲ್ಲಿ ನಾನು ಹೇಳ್ದಂಥ ಈ ಒಂದು ಕೆಲಸಗಳನ್ನು ಮಾಡಿ ನೋಡಿ. ಇದನ್ನು ಈ ಒಂದೇ ತಿಂಗಳಂತಲ್ಲ, ಪ್ರತಿ ತಿಂಗಳು ಮಾಡ್ತಾ ಬನ್ನಿ. ನಿಮಗೆ ಖಂಡಿತ ಬದಲಾವಣೆ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ನಿಮ್ಮ ಮನೆಯ ಸಮೀಪ ಇರುವಂಥ ಯಾವುದೇ ವೆಂಕಟೇಶ್ವರ ದೇವಸ್ಥಾನ ಆಗಿರಬಹುದು ಅಥವಾ ಯಾವುದೇ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಏನಾದರೂ ನಡೀತಾ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಅದರಲ್ಲಿ ಭಾಗಿಯಾಗುವಂಥದ್ದು. ಹಾಗೆ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಮನೆಗೆ ಬರೋದರಿಂದ ಕೂಡ ಉತ್ತಮ ಫಲವನ್ನು ನೀವು ನೋಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.